ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಈ ಹುಡುಗಿ ಯಾವಾಗಲೂ ದೇವಸ್ಥಾನ ಸುತ್ತುತ್ತಾ ಇರ್ತಾಳೆ ಅಂತ ಅಂದ್ಕೊಂಡಿದ್ದೀರಾ? ಇದು ಖಂಡಿತ ನನಗೋಸ್ಕರ ಅಲ್ಲ, ನನ್ನ ಫ್ಯಾಮಿಲಿಗೋಸ್ಕರ. ನನ್ನ ಹಸ್ಬೆಂಡ್ಗೆ ತುಂಬ ನಂಬಿಕೆ ಇದೆ ದೇವ್ರ ಮೇಲೆ, ಅವರಿಗೋಸ್ಕರ ಓಡಾಡ್ತಾನೆ ಇರ್ತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ. ಆಲ್ರೆಡಿ 12 ಆಗಿದೆ. ಇವತ್ತು ಸ್ಯಾಟರ್ಡೇ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು. ನಾನು ಶನಿ ಮಹಾತ್ಮ ಗುಡಿಗೆ ಹೋಗೋದಿಲ್ಲ, ಬಟ್ ಅದೇ ಗುಡಿಯಲ್ಲಿ ಆಂಜನೇಯ ಸ್ವಾಮಿ ಕೂಡ ಇದ್ದಾರೆ. ಅವ್ರನ್ನ ನಾನು ದರ್ಶನ ಮಾಡಿಕೊಂಡು ಆಚೆ ಬಂದುಬಿಡ್ತೀನಿ. ನನ್ನ ಮಗ, ನನ್ನ ಮನೆಯವರು ಇಬ್ಬರೂ ಹೋಗಿದ್ದಾರೆ ದೇವಸ್ಥಾನಕ್ಕೆ. ನನಗೆ ಏನಂದರೆ, ಆಂಜನೇಯ ಸ್ವಾಮಿ ಅವಾಗವಾಗ ದರ್ಶನ ಕೊಡ್ತಾ ಇರ್ತಾರೆ ಮನೆ ಹತ್ರ ಬಂದುಬಿಟ್ಟು. ಆಂಜನೇಯ ಸ್ವಾಮಿ ಅಂದರೆ ಮಂಕೀಸ್ ರೂಪದಲ್ಲಿ. ಅವರು ನನ್ನ ಪಕ್ಕದಲ್ಲಿದ್ದರೂ ಕೂಡ ನನಗೆ ಒಂಚೂರು ತೊಂದರೆ ಕೊಡೋದಿಲ್ಲ. ನನಗೆ ಗೊತ್ತಿಲ್ಲದೆ ಅವ್ರ ಪಕ್ಕದಲ್ಲಿ ಇರ್ತಾರೆ. ನೋಯಿಂಗ್ಲಿ ನಾನು ಯಾವತ್ತೂ ಅವ್ರ ಹತ್ರ ಹೋಗಿಲ್ಲ. ಬಟ್ ನಾನು ತಿರುಗಿ ನೋಡೋಷ್ಟರಲ್ಲಿ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ನನ್ನ ನೋಡ್ತಾ ಇರೋದು, ಆಮೇಲೆ ನೋಡಿಬಿಟ್ಟು ಹೊರಟೋಗ್ಬಿಡ್ತಾರೆ. ಒಂದು ಸರಿನೂ ತೊಂದರೆ ಕೊಟ್ಟಿಲ್ಲ. ಈ ಥರ ಅವ್ರ ಬ್ಲೆಸ್ಸಿಂಗ್ಸ್ ನನಗೆ ಸಿಗ್ತಾ ಇರುತ್ತೆ. ಎಸ್ಪೆಷಲಿ ನನಗೆ ಮಂಗಳವಾರದತ್ತೆ ಅವ್ರು ಕಾಣಿಸ್ಕೊಳ್ಳೋದು. ಅದಕ್ಕೆ ನಾನು ಇಲ್ಲಿ ಆಚೆಗಡೆ ನಿಂತ್ಕೊಂಡಿದ್ದೀನಿ ವೆಯ್ಟ್ ಮಾಡಿಕೊಂಡು ಅವರಿಗೋಸ್ಕರ. ಈ ಸ್ಯಾಟರ್ಡೇ ಹನುಮಾನ್ ಚಾಲೀಸ ಹೇಳ್ಕೊಂಡು ಟೆಂಪಲ್ಗೆ ಬರ್ತೀನಿ. ಹನುಮಾನ್ ಚಾಲೀಸ ಹೇಳೋವಾಗ ಎಲ್ಲರೂ ಮಾಡೋದು ಒಂದು ಮಿಸ್ಟೇಕ್ ಗೊತ್ತಿಲ್ಲದೆ ಮಾಡಿರ್ತಾರೆ. ಅದು ಏನು ಅಂತ ಅಂದರೆ, ತುಳಸಿದಾಸ ಸದಾ ಹರಿಚೇರ ಅಂತ ಹೇಳ್ತಾರೆ. ಆ್ಯಕ್ಚುಲಿ ತುಳಸಿದಾಸ ಅನ್ನೋದನ್ನು ನಮ್ಮ ನೇಮಲ್ಲಿ ನಾವು ರಿಪ್ಲೇಸ್ ಮಾಡಬೇಕಾಗತ್ತೆ. ಲೈಕ್ ನನ್ನ ಹೆಸರು ನವ್ಯ ಸದಾ ಹರಿಚೇರ ಅನ್ನೋ ಥರ ನಿಮ್ಮ ಹೆಸರುಗಳನ್ನ ಹಾಕ್ಕೊಂಡು ನೀವು ಅದನ್ನು ರೀಪ್ಲೇಸ್ ಮಾಡಿಕೊಂಡ್ರೆ ನಿಮಗೆ ಅದ್ರದ್ದು ಫಲ ನಿಮಗೆ ಗೊತ್ತಾಗತ್ತೆ ಏನು ಅಂತ ಅಂದ್ಬಿಟ್ಟು. ನನಗೂ 2 to 3 ಡೇಸಿಂದ ಕೋಲ್ಡು ಮತ್ತು ಫೀವರ್ ಆಗಿದೆ. ಅದಕ್ಕೆ ನನ್ನ ಫೇಸ್ ಕೂಡ ಡಲ್ಲಾಗಿ ಕಾಣಿಸ್ತಾ ಇದೆ, ಬಟ್ ದಟ್ಸ್ ಓಕೆ. ಹಾಗೆ ಆನ್ ದ ವೇ ಬರೋವಾಗ ನನ್ನ ಮಗ ಮಸಾಲೆ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ದ. ಸರಿ ಅಂತ ಅಂದ್ಬಿಟ್ಟು, ಹೆಂಗಿದ್ರು ಲಂಚ್ ಟೈಮ್ ಆಗಿತ್ತು ಅಂತ ಹೋಟೆಲ್ಗೆ ಹೋಗಿಬಿಟ್ಟು ಮಸಾಲೆ ದೋಸೆ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ಚಿಕ್ಕವರಿದ್ದಾಗ ಇದೇ ರೀತಿ ಹಳ್ಳಿ ಮರದ್ದೇ ಎಲೆ ತೊಗೊಂಡ್ಬಿಟ್ಟು ಬುಕ್ಕಲ್ಲಿ ಇಡ್ತಾಯಿದ್ವಿ ಪಾಸ್ ಆಗಬೇಕು ಅಂದ್ಬಿಟ್ಟು. ಅದೇ ನೆನಪಾಯಿತು. ಅದಕ್ಕೆ ಅಲ್ಲಿ ಹಳ್ಳಿ ಮರದ ಎಲೆ ಬಿದ್ದಿದ್ದರಿಂದ ಒಂದು ಎತ್ಕೊಂಡು ಬಂದೆ, ತೊಗೊಂಡು ನಿಮ್ಮ ಬುಕ್ಕಲ್ಲಿ ಇಟ್ಕೊಂಡಿರು ಅಂತ. ಮನೆಗೆ ಬಂದು ಕಾಫಿ ಕುಡಿದು ಸ್ವಲ್ಪ ಅಕ್ವೇರಿಯಮ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀವಿ. ಯಾಕಂದರೆ ನಾನು ಅವತ್ತೇ ತೋರಿಸಿದೆ ಫಸ್ಟ್ ವ್ಲಾಗಲ್ಲಿ, ಅಕ್ವೇರಿಯಮ್ನಲ್ಲಿ ಯಾವ ಫಿಶ್ ಉಳಿತಾ ಇಲ್ಲ ಅಂತ ಅಂದ್ಬಿಟ್ಟು. ಒಂದೇ ಒಂದು ಫಿಶ್ ಇತ್ತು, ಅದು ಕೂಡ ಸತ್ತೋಯ್ತು. ಅದಕ್ಕೆ ಫುಲ್ಲು ನೀರನ್ನೇ ಖಾಲಿ ಮಾಡಿಬಿಟ್ಟು ನಾವು ರಿಫಿಲ್ ಮಾಡೋಣ ಅಂತ ಅಂದ್ಬಿಟ್ಟು ಹೊಸ ಫಿಶ್ ತರಬೇಕು ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀವಿ. ಈಗಂತೂ ಕ್ಲೀನಿಂಗ್ ತುಂಬ ಈಸಿ ಮಾಡೋಕ್ಕೆ ಎಷ್ಟೊಂದು ಟೂಲ್ಸ್ ಎಲ್ಲ ಬಂದುಬಿಟ್ಟಿದೆ. ಅದಕ್ಕೆ ನಾವು ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ, ಈ ಥರ ಪಂಪ್ ಇರೋಂಥ ಪೈಪ್ ಇದೆ. ಫಸ್ಟಿಗೆ ಅಕ್ವೇರಿಯಮ್ನಲ್ಲಿ ಏನು ನಾವು ಪೆಬಲ್ಸ್ ಅಥವಾ ಸ್ಯಾಂಡ್ ಥರ ಹಾಕಿರ್ತೀವಿ ಅದನ್ನೆಲ್ಲ ಸೈಡಿಗೆ ಹಾಕ್ತಾಯಿದ್ದಾರೆ. ಯಾಕೆಂದರೆ ಈ ಸೈಡು ನಾವು ಪೈಪ್ನ ಒಳಗೆ ಹಾಕಿದಾಗ ಅದು ಸಕ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ನೀರು ಬದಲು ಇದು ಕೂಡ ಸಕ್ ಮಾಡಿಬಿಡುತ್ತೆ, ಎಲ್ಲನೂ ತೆಗೆದುಬಿಡುತ್ತೆ ಅಂತ ಈ ಸೈಡ್ ಪೈಪ್ ಬಿಡಲಿಕ್ಕೆ ನಾವೆಲ್ಲ ಫಸ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಕ್ವೇರಿಯಂ ದೊಡ್ಡದಾಗಿರೋದ್ರಿಂದ ಕೆಲಸ ಕೂಡ ಅಷ್ಟೇ ಜಾಸ್ತಿ ಇತ್ತು. ಒಂದು 6 ರಿಂದ 7 ಬಕೆಟ್ ನೀರು ಹಿಡಿಯುತ್ತೆ. ತುಂಬ ದೊಡ್ಡ ಬಕೆಟ್ಟು ಅದೂ. ಒಂದಿನ ಫುಲ್ಲು ಡ್ರೈ ಆಗಲಿಕ್ಕೆ ಬಿಡೋಣ ಅಂತ ಬಿಡ್ತಾಯಿದ್ದೀವಿ. ಯಾಕಂದರೆ ಸಣ್ಣ ಪುಟ್ಟ ಹುಳಗಳಿದ್ರು ಸತ್ತೋಗಲಿ ಅಂತ. ಸಂಜೆ ಮಗನ ಮ್ಯೂಸಿಕ್ ಕ್ಲಾಸಿಗೆ ಬಿಟ್ಬಿಟ್ಟು ನಾವು ಹಾಗೆ ವಾಕ್ಗೆ ಅಂತ ಹೋಗಿದ್ವಿ. ಎಷ್ಟು ಸ್ವೆಟ್ ಆಗಿದ್ದೀನಿ ನೋಡಿ ಈವ್ನಿಂಗ್ ವಾಕಲ್ಲೂ ಕೂಡ. ಕ್ಲೀನಿಂಗ್ ಎಲ್ಲ ಆದಮೇಲೆ ನಾವು ಫಿಶ್ ತರೋಕ್ಕೆ ಅಂತ ಹೋಗಿದ್ವಿ. ನೋಡ್ತಾ ಇದ್ದೀವಿ ಯಾವ ವೆರೈಟಿ ಫಿಶು ಸ್ವಲ್ಪ ಲೈಫ್ ಬರುತ್ತೆ, ಜೊತೆಗೆ ಹಾರ್ಡ್ ವಾಟರಲ್ಲಿ ಲೈಫ್ ಬರಬೇಕು. ಅದು ನಮ್ಮದು ತುಂಬ ಹಾರ್ಡ್ ವಾಟರ್, ಬೋರ್ ವಾಟರ್. ಅದಕ್ಕೆ ರಿಯಲ್ ಪ್ಲಾಂಟ್ ಅಂತೆ ನೋಡಿ. ಬಟ್ ಗೋಲ್ಡ್ ಫಿಶ್ ತಿನ್ಕೊಳಕ್ಕೆ
ಇದು ನನ್ನ ಡ್ರೆಸ್ಸು ಮ್ಯಾಚಿಂಗ್ ಫಿಶ್ಶಿಗೆ ಮೇಲಿಂದ ಹಾಕೋವಾಗ ಏನಾದರೂ ಏಟಾಗತ್ತೆ ಅಂತ ಅಂದ್ಬಿಟ್ಟು ಅಕ್ವೇರಿಯಂ ಒಳಗೆ ಕವರ್ ಸಮೇತನೇ ಬಿಡ್ತಾಯಿದ್ವಿ. ಕಾಸ್ಟ್ಲಿ ಫಿಶಸ್ ತೊಗೊಂಡ್ಬಿಟ್ಟು ಇಲ್ಲಿ ಉಳಿಯುತ್ತೋ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ. ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡೋದು, ಫಸ್ಟ್ ಇದು ಸರ್ವೈವ್ ಆದರೆ ಕಾಸ್ಟ್ಲಿ ಫಿಶ್ ತೊಗೊಂಡ್ಬೇಡ ಅಂತ ಅಂದ್ಬಿಟ್ಟು ಬರೀ ಗೋಲ್ಡ್ ಫಿಶ್ಶು ಮತ್ತು ಒಂದು ಪುಟಾಣಿ ಶಾರ್ಕ್ಗಳನ್ನ ತೊಗೊಂಡು ಬಂದಿದ್ದೀವಿ. ಸೊ ಫೈನಲಿ ನಮ್ಮ ಮನೆ ಅಕ್ವೇರಿಯಂ ಈ ರೀತಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಫಿಲ್ಟ್ರ್ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿ ಅದು ಫಿಲ್ಟ್ರಾಗಿ ಕ್ಲಿಯರಾಗಿ ಕಾಣುತ್ತೆ. ಅಕ್ವೇರಿಯಮ್ ಎಲ್ಲ ಕ್ಲೀನ್ ಆದಮೇಲೆ ಡೈನಿಂಗ್ ಟೇಬಲ್ ರೀಅರೇಂಜ್ ಮಾಡೋಣ ಅಂತ ಅನ್ನಿಸ್ತು. ಯಾಕೆಂದರೆ ನನಗೆ ಸುಖ ರೆಸ್ಟೋರೆಂಟ್ ತುಂಬ ನೆನಪಾಗ್ತಾಯಿತ್ತು. ಅದು ನನಗೆ ಆ ಆ್ಯಂಬಿಯಂಟ್ ಏನಿದೆ ಅದು ರೀಕ್ರಿಯೇಟ್ ಮಾಡೋಕ್ಕಂತೂ ಆಗೋದಿಲ್ಲ ಮನೆಯಲ್ಲಿ. ಅಟ್ಲೀಸ್ಟ್ ಅಲ್ಲಿ ಫಿಶಸ್ ಮಧ್ಯದ ನಾವು ಊಟ ಮಾಡಿದ್ವಿ, ಅದೇ ಥರ ಇಲ್ಲಿ ಅಕ್ವೇರಿಯಂ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಅರೇಂಜ್ ಮಾಡಿದ್ದೀನಿ. ಎವ್ರಿ ಸಂಡೇ ಆದರೂ ಈ ಥರ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿದ್ದೀನಿ. ಡಿನ್ನರ್ಗೆ ಚಪಾತಿ, ಚಿಕನ್ ಗ್ರೇವಿ, ರೈಸು ಮತ್ತು ಕಬಾಬ್ ಮಾಡಿದ್ದೆ. ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್. ನಮ್ಮ ಮನೇಲಿ ಜಾಸ್ತಿ ನಾನ್ ವೆಜ್ಜೇ ತಿಂತೀವಿ ಆ್ಯಕ್ಚುಲಿ. ಸೊ ಸ್ವಲ್ಪ ಕಡಿಮೆ ಮಾಡಬೇಕು ಈಗ. ಈ ವ್ಲಾಗ್ ಇಷ್ಟೇ. ಮುಂದಿನ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.